ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ವಂಜ. ಇವತ್ತಿನ ವಿಡಿಯೋ ಬಂದು ಮತ್ತು ಇದಕ್ಕೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಜೊತೆಗೆ ಮುದ್ದೆನೂ ಕೂಡ ಅದ್ರ ಜೊತೆಗೆ ತಿನ್ಬೋದು, ರೈಸ್ ತಿನ್ಬೋದು. ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಏನೇನು ಬೇಕು ಅಂತ ಇವಾಗ ಹೇಳ್ತೀನಿ. ನಾನು ಒಂದು 200 ಗ್ರಾಮು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೊಮೆಟೊ, ಒಂದು ದೊಡ್ಡ ಆಲೂಗೆಡ್ಡೆನ ತೆಗೆದು ಕಟ್ ಮಾಡಿ ಅದ್ರ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದೆರಡು ಟೊಮೆಟೊನ ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಂಬಾರು ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಒಂದು 5-6 ಎಸ್ಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಆಮೇಲೆ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ, ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಒಂದು ಸಣ್ಣ ಬೌಲಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಧನಿಯಾ ಪೌಡ್ರು 1 ಟೀ ಸ್ಪೂನು, ಮತ್ತು ಖಾರ ಪುಡಿ 1 ಟೀ ಸ್ಪೂನು, ಗರಂ ಮಸಾಲೆ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿ ಕಾಳು ಅಂದರೆ ಕಡಲೆನೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ತಿಕ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ. ಕೊತ್ತಂಬರಿ ಸೊಪ್ಪು, ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ನಾನು ಒಂದು ಕಡೆ ರುಬ್ಬಿಟ್ಕೊಳ್ತೀನಿ. ಇವಾಗ ಇಲ್ಲೇನು ಮಾಡಿದ್ದೀನಿ ಅಂದರೆ ಇದಕ್ಕೆ ಬೇಳೆ ಬೇಗ ಬೇಯ್ತವೆ, ಬೇಳೆಗಳು ತುಂಬ ಬೇಗ ಬೇಯ್ತವೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಟೊಮೆಟೊ ಮತ್ತು ಆಲೂಗೆಡ್ಡೆನ ಒಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೇಗ ಬೆಂದರೆ ನಮಗೆ ಸಾಂಬಾರು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈಗ ಬೆಂದಿದ್ದಾಗಿದೆ. ಈಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು 2-3 ಎಸ್ಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಬೇಕು ಒಗ್ಗರಣೆ ಹಾಕೋದಕ್ಕೆ. ಒಂದು 20 ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ಒಂದು ಚಕ್ಕೆ, 1-2 ಲವಂಗ, 1 ಏಲಕ್ಕಿ ಹಾಕ್ಕೊಂಡು, 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾರಿನ ಪರಿಮಳ ಒಳ್ಳೆ ಘಮ 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 ಅಂತಿರುತ್ತೆ. ಹಾಗಾಗಿ ನೀವು ಕೂಡ ಮಾಡುವಾಗ ಈ ರೀತಿ ಒಗ್ಗರಣೆನ ಒಂಬಣ್ಣ ಬರೋವರೆಗೂ ನೀವು ಒಗ್ಗರಣೆನ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಾಂದರೆ ಒಗ್ಗರಣೆ ಎಷ್ಟು ನೀಟಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಒಗ್ಗರಣೆನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಬೇಳೆನ ನಾನು ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಯಾಕೆ ಅಂದರೆ ಇದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ಬೇಳೆ. ಅದಕ್ಕೋಸ್ಕರ ನಾವು ಒಗ್ಗರಣೆ ಒಳಗೆ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈಗ ಒಗ್ಗರಣೆ ಒಳಗೆ ಬೇಯಿಸಿದ್ದಾಗಿದೆ. ಇವಾಗ ನಾನು ಖಾರ ರುಬ್ಬಿಟ್ಟಿದ್ದೀನಲ್ಲ, ಮಸಾಲೆ ಅಲ್ಲ ಬೇಯಿಸ್ಕೊಂಡಿರೋ ಅಂಥ ಆಲೂಗೆಡ್ಡೆ ಮತ್ತು ಟೊಮೆಟೊನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಹಂಗೆ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಆದಮೇಲೆ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಆದಮೇಲೆ ಈ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಮೊಟ್ಟೆನ ಇಡೀ ಮೊಟ್ಟೆನೂ ಕೂಡ ನಾವು ಒಡೆದು ಅದರೊಳಗೆ ಹಾಕ್ಬೋದು. ಕುದಿತಿರುವಾಗ ಹಾಕಬೇಕು, ಚೆನ್ನಾಗಿ ಇದು ಕುದಿ ಬಂದಾಗ. ಇಲ್ಲ ಅಂದರೆ ಬೇಯಿಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಬಹುದು. ನೋಡಿ, ರೆಡಿ ಆಯಿತು ಇವಾಗ ಸಾಂಬಾರು. ಮೊಟ್ಟೆ ಕೂಡ ಅದರೊಳಗಡೆ ಹಾಕಿದ್ದೀನಿ. ನೋಡಿ, ಮೊಟ್ಟೆ ಕೂಡ ಬೇಯಿಸಿದ್ದಾವೆ, ಅಂದರೆ ಇಡೀ ಮೊಟ್ಟೆ ಹಾಕಿದ್ದೀನಿ. ಅದರೊಳಗೆ ನಾವು ಓಪನ್ ಮಾಡಿಬಿಟ್ಟು ಮೊಟ್ಟೆನ ಅದರೊಳಗೆ ಕೂಡ ಹಾಕ್ಬೋದು. ನೋಡಿ, ಕುದ್ದಿದೆ, ಇವಾಗ ರೆಡಿಯಾಗಿದೆ. ಈಗ ಬಡ್ಸೋಕ್ಕೆ ರೆಡಿ ಇದೆ. ನೋಡಿ, ನೀಟಾಗಿ ಈ ಥರ ಸೈಡು ಮೊಟ್ಟೆನ ಬೇಯಿಸ್ಬಿಟ್ಟು ಇಟ್ಕೊಂಡು ಮುದ್ದೆ ಮತ್ತು ಇದಕ್ಕೆ ಬೇಳೆ ಸಾಂಬಾರು ಸೂಪರ್ ಟೇಸ್ಟು, ಒಳ್ಳೆ ಪರಿಮಳ, ಸಖತ್ತಾಗಿದೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಇದೇ ಮಸಾಲೆ ಹಾಕಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.